ಡಿಯರ್ ಗುಬ್ಬಿ ಎಬಾ ಎಬಾ ಗುಬ್ಬಿ ಗುಬ್ಬಿ. ನಮ್ಮೆಂಡ್ರನ್ನ ನಾವು ಪ್ರೀತಿಯಿಂದ ಮೈ ಡಿಯರ್ ಗುಬ್ಬಿ ಅಂತ ಕರೆದ್ರೆ ನೀನ್ ಯಾಕೆ ಒಳ್ಳೆ ಮುನ್ಕೊಂಡ್ರೆ ಗೂಬೆ ತರ ಅಂತ ಮುಖನ ಆ ಕಡೆ ತಿರ್ಸ್ಕೋತಿದ್ಯಾ? ಎಲ್ಲಿ ನನ್ನ ಮಹಾರಾಣಿ? ಮಹಾರಾಣಿ ಅಂತೆ ಆ ಯಮ್ಮ ನಿಮ್ಮನ್ನ ದಾಸನಾಗಿ ಮಾಡ್ಕೊಂಡು ಕಾಲ ಹತ್ರ ಇಟ್ಕೊಂಡಿದ್ದಾರೆ. ಅಂಥವ್ರನ್ನ ಮಹಾರಾಣಿ ಅಂತಿದಿರಲ್ಲ, ನಿಮ್ ಜನ್ಮಕ್ಕೆ ನಾಚಿಕೆ ಆಗಲ್ಲ? ಆಡುವ ಮಾತಿನ ಮೇಲೆ ಹಿಡಿತಾ ಇರಲಿ. ಅವರು ನಮ್ಮ ಪಾಲಿಗೆ ಹೆಂಡತಿ, ನಾವು ಅವರ ಪಾಲಿಗೆ ಗಂಡ. ನಾವು ಅವ್ರ ಪಾಲಿಗೆ ದಾಸನಾದ್ರೂ ಆಗ್ತೀವಿ, ದಾಸನಾದ್ರೂ ಆಗ್ತೀವಿ. ಅದನ್ನ ಕಟ್ಕೊಂಡ ನಿನಗೇನು? ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ, ಮದುವೆ ಆಗದೆ ಇರೋಳು ಗಂಡ ಹೆಂಡತಿ ಸಂಬಂಧದ ಬಗ್ಗೆ ನಿನಗೆ ಏನೇ ಗೊತ್ತಿರುತ್ತೆ? ಹೌದಾ? ಹಾಗಿದ್ರೆ ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಬಂದ್ ಹೇಳಿ ನೋಡೋಣ. 1 2 3 4 ಅಂತ ನನಗೆ ಲೆಕ್ಕ ಕಲ್ಸ್ಕೊಡೋದಕ್ಕೆ ಬಂದ್ರೆ ಹಿಂದು ಮುಂದೆ ನೋಡಿದ್ರೆ ಒದುಕಿ ಬಿಡ್ತೀನಿ. ಬನ್ನಿ ಇಬ್ರು ಅಡ್ಗೆ ಮನೆಗೆ ಹೋಗೋಣ, ಬಾಗಿಲು ಹಾಕ್ತೀನಿ. ಅದೇನ್ ತದಕ್ತಿರತ್ತೋ ಅದಕ್ಕೆ ಗಂಡುಗಲಿ. ನಮ್ಮ ಹೆಸರಿಗೆ ಲಂಗ ತೊಡಿಸಿದ ಮೇಲೆ ಇನ್ನು ಗಂಡುಗಲಿ ಅಂತ ಏನು ಬಂತು? ಅದೇನು ಅಂತ ಹೇಳ್ತಾಯಿ. ನಿನ್ ಹೆಂಡತಿ ಎಲ್ಲಿ ಹೋಗಿದ್ದಾಳೆ ಅಂತ ಗಂಡನಾದ ನಿನಗೆ ಗೊತ್ತಿಲ್ವೇನೋ? ರಂಗಮ್ಮ ಅವ್ರು ನಮ್ಮ ಹತ್ರ ಬಂದು ನಾವು ಇಂಥ ಕಡೆ ಹೋಗ್ತಾ ಇದೀವಿ ಅಂತ ಒಂದು ಮಾತು ಹೇಳಿದ್ರೆ ತಾನೆ ಗಂಡನಾದ ನನಗೆ ನಮ್ಮ ಮೆಂಡ್ರು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಾಗೋದು. ನಿಮ್ಮಿಬ್ರ ಸಂಬಂಧ ನೀನು ಮಾತಾಡಬೇಡ. ನಿನ್ ಹೆಂಡತಿ ಮಹಿಳಾ ಸಂಘದವ್ರ ಜೊತೆ ಸೇರ್ಕೊಂಡು ಗಂಡ ಹೆಂಡತಿ ಜಗಳನ ಸರಿ ಮಾಡಕ್ ಹೋಗಿದ್ದಾಳೆ. ಕೇರಿಗೆ ಹೋಗ್ತಾರೆ, ಬೀದಿಗೆ ಹೋಗ್ತಾರೆ, ಮನೆಗೆ ಹೋಗ್ತಾರೆ. ಗಂಡ ಹೆಂಡತಿ ಜಗಳ ಆಡ್ತಾ ಇದ್ರೆ ಕಷ್ಟಪಟ್ಟದನ್ನ ಬಿಡಿಸ್ತಾರೆ. ಹೊಳೆ ಅಂದ್ರೆ ಪಕ್ಷ ಅವ್ರಿಬ್ರು ಮಧ್ಯೆ ಜಗಳ ಆಗ್ತಿರ್ಲಿಲ್ಲ ಅಂದ್ರೆ ಏನು ಮಾಡ್ತಾರಂತೆ? ಇವರೇ ತಂದಿಟ್ಬಿಟ್ಟು ಜಗಳ ಬಿಡಿಸ್ತಾರೆ. ಕಂಡ ಉಸಾಬರಿ ಇವ್ರಿಗೆ ಯಾಕೆ ಬೇಕಿತ್ತು ಅಂತ. ಬಾಬಾ, ಕಂಡವ್ರು ಉಸಾಬರಿ ನಮ್ಗೆ ಯಾಕೆ ಅಂತ ನಮ್ಮ ಜಾಜಕ್ಕೆ ಕೋಸಂಬರಿಗಿಂತ ಕೂತ್ರೆ ಸಮಾಚಾರ ಯಾರು ಮಾಡೋದು? ನಮ್ಮ ಮಾವನೇ ನಿಮ್ಮ ಅಪ್ಪನೇ. ಮಾತು ಎಲ್ಲೆಲ್ಲೋ ಹೋಗ್ತಾ ಇದೆ. ಮಗನೇ, ನಿನ್ ಹೆಂಡತಿ ಇಂಥ ಕೆಲಸ ಮಾಡ್ತಿದಾಳಲ್ಲ, ಅದಕ್ಕೆ ಗಂಡನಾದ ನೀನು ಏನು ಕ್ರಮ ತಗೊಂಡಿದ್ದೀಯ? ರಂಗಮ್ಮ, ನಾನು ಅವರ ಗಂಡ ಅಂತ ನೆನಪು ಮಾಡಿಕೊಟ್ಟಿದ್ದಕ್ಕೆ ಮೊದಲನೇದಾಗಿ ನಾನು ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಿಮ್ಮ ಈ ಮಾತನ್ನ ಕೇಳಿಸ್ಕೊಂಡ ಮೇಲೆ ನನ್ನ ರಕ್ತ ಕೊಟ್ಟ ಅಂತ ಕುದಿತಾ ಇದೆ. ಬಾಯಿಗೆ ಮಾತ್ರೆ ಹಾಕಿ ನೀರು ಬಿಡ್ಲಾ? ಮೊದಲು ನೀನು ಬಾಯಿ ಬಿಡಬೇಡ. ರಂಗಮ್ಮ, ಯಾರನ್ನ ಮಟ್ಟ ಹಾಕಿದ್ರೆ ನಮ್ಮ ಹೆಂಡ್ರು ಸರಿ ದಾರಿಗೆ ಬರ್ತಾರೆ ಅಂತ ನಮ್ಗೆ ಈಗ ಗೊತ್ತಾಗ್ತಾ ಇದೆ. ಅವ್ರನ್ನ ನಾವು ಮಟ್ಟ ಹಾಕ್ತೀವಿ. ಪಾಂಡ್ರಂಗ್ ಅವ್ರೆ, ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು, ಅರ್ಜೆಂಟ್ ಆಗಿ ಬನ್ನಿ ಅಂತ ಹೇಳಿದ್ರಿ. ಏನದು? ಅದು ನಿಮ್ಮ ಮುದ್ದಾದ ಮುಖನ ನೋಡಬೇಕು ಅಂತ ನನ್ನ ಮನಸ್ಸು ಬಯಸ್ತು. ಹಾಗಾಗಿ ನಿಮ್ಮಿಬ್ಬರಿಗೂ ಹೇಳಿ ಕಳಿಸ್ತೆ. ಯಾಕೆ ಬೇಜಾರಾಗಿದೆ? ಚೀಚಿ, ಈ ಲೆವೆಲ್ಗೆ ರೇಗಿಸ್ಬಾರ್ದಪ್ಪ. ಯಾವಾಗಲೂ ಜಾಜ್ ಅವ್ರ ಮೀಟಿಂಗ್ ಕರೀತಾ ಇದ್ರು, ಇವತ್ತು ನೀವು ಕರೆದಿದ್ದೀರಾ? ಅದು ನೋಡಿ ದುರ್ಗಾ ಪದ್ಮಜ ಅವರೇ, ಒಂದು ನೇರವಾಗಿ ಪ್ರಶ್ನೆ ಕೇಳ್ತೀನಿ, ನೇರ ಮನಸ್ಸಿನಿಂದ ಉತ್ತರ ಕೊಡಬೇಕು. ನೀವು ನಿಮ್ಮ ಗಂಡನ ಜೊತೆ ನೆಟ್ಟಿಗೆ ಸಂಸಾರ ಮಾಡ್ತಾ ಇದ್ದೀರಾ? ಪ್ರತಿನಿತ್ಯ ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದೀರಾ? ಈ ಅವಕಾಶ ಸಿಕ್ತಾಗೆಲ್ಲ ಒಂದು ಮುತ್ತ, ಒಂದು ಪುತ್ತ, ಒಂದು ಉಮ್ಮ, ಒಂದು ಚುಮ್ಮ, ಡಿಂಗ್ ಡಾಂಗು, ಡೈಕಿಟಿ ಮಿಲ್ಲು ಎಲ್ಲ ಇದೆ ತಾನೆ? ಇದ್ರು ನಿಮ್ ಮುಂದೆ ಹೇಳಕ್ಕಾಗತ್ತಾ? 4 ವರ್ಷದಿಂದ ನಮ್ಗೆ ಅದು ಯಾವ್ದು ಇಲ್ವಲ್ಲ ಕಣ್ರೆ, ಅದಕ್ಕೆ ಬಂಡ್ ಗೆಟ್ಕೊಂಡು ನಿಮ್ಮ ಹತ್ರ ಕೇಳಿದೆ. ಈಗ 2ನೇ ಪ್ರಶ್ನೆ, ನಿಮ್ಮ ಗಂಡ ನಿಮ್ಮನ್ನ ನೆಟ್ಟಿಗೆ ನೋಡ್ಕೊತಾ ಇದ್ದಾನೆ? ಏನೋ ನಾವು ಜಗಳ ಮಾಡ್ಕೊಂಡಿದೀವಾ? ಯಾಕೆ ಒಟ್ಟಿಗೆ ಇರಬಾರ್ದಾ? ರೀ ಪಾಂಡ್ರಂಗ ಅವರೇ, ನಮ್ಮನ್ನ ಬೇರೆ ಮಾಡ್ಬೇಕು ಅಂತಿದ್ದೀರಾ? ನನ್ನನ್ನು ಅನ್ಯತಾ ಭಾವಿಸ್ಬಿಡಿ ದುರ್ಗಾ ಪದ್ಮಜ ಅವರೇ. ತಪ್ಪಿ ನಿಮ್ಮ ಯಜಮಾನಪ್ಪ ಏನಾದ್ರೂ ಕಿರಿಕ್ ಮಾಡಿದ್ದ ಅಂದ್ರೆ ಒಂದು ಮಾತನ್ನ ನನ್ನ ಹತ್ರ ಹೇಳಿ, ನಾನು ಅವ್ರಿಗೆ ಬೆಂಡ ತುಪುಟ್ಟ ಸರಿ ಮಾಡ್ತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಅದನ್ನ ಸರಿ ಮಾಡೋದಕ್ಕೆ ನಾನಿದ್ದೀನಿ. ಯು ಜಸ್ಟ್ ಕೀಪ್ ಕ್ವೈಟ್. ನಮಸ್ಕಾರ, ಸಮಾಜ ಸೇವಕಿ ಜಾಜಿ ಜಂಬಲ್ದಿನಿ ಅವ್ರಿಗೆ. ಕಂಡವರ ದಾಂಪತ್ಯದ ಜಗಳನ್ನ ಬಿಡಿಸ್ತೀನಿ ಅಂತ ಆಚೆ ಕಡೆ ಹೋಗ್ತಾ ಇದ್ದೀರಲ್ಲ, ನಿಮ್ಮ ದಾಂಪತ್ಯದ ಕಥೆ ಏನಾಗಿದೆ ಅಂತ ನಿಮ್ಗೆ ಕಿಂಚಿತ್ತಾದ್ರೂ ಅರಿವಿದೆಯೇನ್ರಿ? ನನಗೆ ನ್ಯಾಯ ಸಿಕ್ಕದು ಯಾವಾಗ ಕಂಡ್ರಿ? ರೀ, ನಮ್ಮ ದಾಂಪತ್ಯದ ಕಥೆ ಏನಂತೂ ಇಡೀ ಜಗತ್ತಿಗೆ ಗೊತ್ತು, ಇಡೀ ಸಮುದಾಯವೇ ನನ್ನ ಸಪೋರ್ಟಿಗೆ ಇದೆ. ಆದ್ರೆ ನೀವು ಯಾರಿಗೂ ಸೊಪ್ಪು ಹಾಕ್ತಾ ಇಲ್ಲ. ರೀ, ಕಂಡವರ ಸಂಸಾರನ ರಿಪೇರಿ ಮಾಡ್ಬೇಕು ಅಂತ ಬೀದಿ ಅಲಿತಾ ಇದ್ರಲ್ಲ, ಇಲ್ಲಿ ನಮ್ಮ ಸಂಸಾರನೇ ಕಿತ್ಕೊಂಡು ಹೋಗ್ತಾ ಇದೆ ಕಣ್ರಿ. ಅದು ಯಾವ ಮುಖ ಮತ್ತು ಯಾವ ಮನಸ್ಸನ್ನು ಇಟ್ಕೊಂಡು ನೀವು ಆಚೆ ಕಡೆ ಹೋಗ್ತಾ ಇದ್ರಿ ಅಂತ ಹೇಳ್ಬೇಕು. ಡೋಂಟ್ ಟಾಕ್ ರಬೇಶ್. ನಾನು ಯಾವ್ದೊಂದು ಇಂಪಾರ್ಟೆಂಟ್ ವಿಷಯನ ಡಿಸ್ಕಸ್ ಮಾಡ್ಬೇಕು ಅಂತಿದ್ದೀನಿ. ವಿಲ್ ಯು ಪ್ಲೀಸ್? ಪಾಂಡ್ರಂಗ್ ಅವ್ರು ಕೇಳ್ತಾ ಇರೋದು ಕರೆಕ್ಟ್. ಅವ್ರ ಪ್ರಶ್ನೆಗೆ ನೀವು ಉತ್ತರ ಕೊಡ್ಲೇಬೇಕು. ನಿಮ್ ದಂಪತ್ಯ ನೆಟ್ಟಿಗಿದ್ರೆ ತಾನೆ ನೀವು ಬೇರೆಯವ್ರ ಬುದ್ಧಿ ಹೇಳಕ್ಕಾಗೋದು. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಐ ಲವ್ ಯು ಬೋತ್. ನಾನಿನ್ನು ಯೂತ್. ದಿಸ್ ಇಸ್ ಟೂ ಮಚ್. ನಮ್ಮ ಬಗ್ಗೆ ಯಾರಾದ್ರೂ ಒಂದು ಒಳ್ಳೆ ಮಾತನ್ನು ಹೇಳಿದ್ದಾರೆ ಅಂದ್ಮೇಲೆ ನಮ್ಮ ಬಾಯಿಂದ ಬರೋ ಮೊದಲನೇ ಪದನೇ ಅದು ಕಣ್ರಿ. ಅವರೇ ಕೇಳಿಸ್ಕೊಂಡು ಸುಮ್ಮನಿದ್ದಾರೆ ಅಂದ್ಮೇಲೆ ಕೇಳಿಸ್ಕೊಂಡವ್ರು ಕೂಡ ಸುಮ್ಮನೆ ಇರಬೇಕು. ಒನ್ಸ್ ಅಗೇನ್ ಐ ಲವ್ ಯು. ಹಾಬಿ, ನೋಡಿ, ಎಲ್ರ ಮನೇಲೂ ಪ್ರಾಬ್ಲಮ್ಸ್ ಇರುತ್ತೆ. ಅದನ್ನ ಸರಿ ಮಾಡಕ್ಕೆ ಇದ್ರೆ ನಾನು ಹೋಗ್ತಾ ಇರೋದು. ನಾನು ಸೆಟ್ರೇಟ್ ಮಾಡ್ತೀನಿ. ಯು ಪ್ಲೀಸ್ ಗೋ ಔಟ್. ಸರಿ ಬಿಡಿ, ನಿಮ್ಮ ಹತ್ರ ಬೇಡಿಕೆ ಸಲ್ಲಿಸೋದು ಒಂದೇ, ಸರ್ಕಾರಕ್ಕೆ ಬೆಲೆ ಇಳಿಸಿ ಅಂತ ಅರ್ಜಿ ಹಾಕೋದು ಒಂದೇ. ನಾವಿನ್ನ ಬೋರ್ತೀವಿ. ಬೇಬ್ಸ್, ಸಮುದ್ರ ಮತ್ತು ಮಳೆ ಒಳ್ಳೆ ಪುಸ್ತಕ ಸಿಕ್ಕರೆ ತಗೊಂಡು ಹೋಗಿ. ಪದ್ಮಜ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಹಾಗೆ ಸ್ವಲ್ಪ ಹಾಗೇನೆ ಆ ಜಾನ್ಕಿ ಪ್ರಾಬ್ಲಮ್ ಏನೋ ಹೇಳ್ತಿದ್ರಲ್ಲ? ಎಸ್, ಈಗ ನಾವು ಸಾಲ್ವ್ ಮಾಡ್ಬೇಕಾಗಿರೋ ಪ್ರಾಬ್ಲಮ್ ಜಾನ್ಕಿದು. ನಾಳೆ ಅವ್ರನ್ನ ಬರಕ್ ಹೇಳಿದೀನಿ, ನೀವಿಬ್ರು ಬಂದ್ಬಿಡಿ. ಓಕೆ, ಬಾಯ್. ಮಹಿಳಾ ಸಂಘದ ಮೀಟಿಂಗು ನನ್ನ ಮನೆಯಲ್ಲಿ.
ಮನೆ ಮಂದಿ ಎಲ್ಲ ಇದಕ್ಕೆ ಸಾಥ್ ಕೊಡ್ತಾ ಇದ್ರ ತುಂಬಾ ಖುಷಿ ಆಯ್ತು. ಬಾಬಾ ಇವತ್ತು ನಮ್ಮ ಜಾಜಕ್ಕೆ ಜಾನಕಿನವ್ರ ಸಮಸ್ಯೆನ ಸಾಲ್ವ್ ಮಾಡ್ತಾ ಇದ್ದಾರೆ. ಅದು ಕಂಡವರ ಸಮಸ್ಯೆಗಳನ್ನು ಬಗೆಹರಿಸುವುದು ಒತ್ತಟ್ಟಿಗೆ ಇಟ್ಟುಬಿಟ್ಟು ಕಳೆದ 4 ವರ್ಷಗಳಿಂದ ನಾವು ಒಂದು ಸಮಸ್ಯೆನಲ್ಲಿ ಸಿಕ್ಕು ನರಳ್ತಾ ಇದೀವಿ. ಅದನ್ನ ಬಗೆಹರಿಸೋದಕ್ಕೆ ಹೇಳಿಪ್ಪ ಅವ್ರಿಗೆ. ಇವತ್ತು ನಾನು ಜಾನ್ಕಿ ಕೇಸ್ನ ತಗೊಳ್ತಾ ಇದ್ದೀನಿ. ಪ್ಲೀಸ್ ಗೋ ಔಟ್. ರೇ, ನಮ್ಮ ಸಮಸ್ಯೆ ಬಗೆಹರಿಸುವವರೆಗೂ ನಾವು ಯಾರ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಬಿಡಲ್ಲ. ಅಭಿ, ನೀವು ಇದೇ ರೀತಿ ಹೋರಾಟ ಮಾಡ್ತಾ ಇದ್ರೆ ಲಾಠಿ ಚಾರ್ಜ್ ಆಗುತ್ತೆ. ಬೇಕಾದ್ರೆ ನೀವು ಅಷ್ಟು ವಯಸ್ಸಿಡಿಸ್ರೆ ನಾವೇನು ಜಗ್ಗಲ್ಲ. ಕದ್ದುಬಿಟ್ಲ ನಿಂತ್ಕೊಂಡು ಏನ್ ಮಾಡ್ತಾ ಇದೀರಾ? ಅಭಿನ ಎತ್ಕೊಂಡೋಗಿ ಆಚೆ ಬಿಸಾಕ್ರು. ಸುಮ್ಮನೆ ಆಚೆ ಬಿಸಾಕಾಗುತ್ತಾ? ನಿಮ್ಮಿಬ್ರು ಹೋಗುತ್ತೆ ನನ್ ಗೊತ್ತಿಲ್ವಾ? ವೇಟ್. ನೀವಿಬ್ಬರು ಗಂಡಸರೇ ಆಗಿದ್ದರೆ ಎತ್ತಿ ಬಿಸಾಕ ನೋಡ್ತೀನಿ. ವೆರಿ ಗುಡ್. ನಾ ಹೇಳ್ತಿದ್ನಲ್ಲ ಜಾನಕಿ ಅಂತ, ಇವ್ರೆ ನೊಂದ ಮಹಿಳೆ. ನಂದಿರೋದ್ರ ಕಾಣಿಸ್ತಾನೆ ಇಲ್ಲ. ಆಕ್ಚುಲಿ ಬೆಂದ ಮಹಿಳೆ. ಬೆಂದಿರೋ ಥರನೂ ಕಾಣಿಸ್ತಾ ಇಲ್ವಲ್ಲಮ್ಮ. ನನ್ನ ಗಂಡ ರಾಮಚಂದ್ರ ನನ್ನನ್ನ ಬೇಯಿಸ್ತಾ ಇದ್ದಾರೆ. ಯಾಕಮ್ಮ ಅಡಿಗೆ ಕೆಲಸ ಎಲ್ಲ ನೀನೇ ವಹಿಸ್ಕೊಂಡಿದ್ದಿದ್ರೆ ಅವಳು ಯಾಕೆ ನಿನ್ನನ್ನು ಬೇಯಿಸ್ತಾ ಇದ್ಲು? ಹಾಗಲ್ಲ ಆಂಟಿ, ನಾನು ನನ್ನ ಗಂಡ ತುಂಬಾ ಅನ್ಯೋನ್ಯವಾಗಿದ್ವಿ. ಆದ್ರೆ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಜಗಳ ಆಗೋಯ್ತು. ಯಾವ ವಿಷಯಕ್ಕೆ ಜಗಳ ಆಯ್ತು? ಅವರು ನುಗ್ಗೆಕಾಯಿ ಹುಳಿ ಮಾಡು ಅಂದ್ರು, ನಾನು ಬದನೆಕಾಯಿ ಹುಳಿ ಮಾಡಿ ಬಿಸಾಕ್ದೆ. ಬದನೆಕಾಯಿಗಿಂತ ನುಗ್ಗೆಕಾಯಿ ರುಚಿ ರುಚಿಯಾಗಿರುತ್ತಮ್ಮ. ಆದ್ರೆ ಮಾರ್ಕೆಟ್ ಅಲ್ಲಿ ಸಿಗ್ಬೇಕಲ್ಲ. ಈ ತರಕಾರಿ ವಿಷಯ ಯಾವ ಲೆವೆಲ್ ಹೋಯ್ತು ಅಂದ್ರೆ ನಾವಿಬ್ರು ಬೈದಾಡಿ ಮಾತಾಡೋದೇ ಬಿಟ್ಬಿಟ್ವಿ. ಈಗ ನಿಮ್ ಗಂಡ ನಿಮ್ ಹತ್ರ ಮಾತೇ ಆಡ್ತಾ ಇಲ್ವಾ? ಇಲ್ಲ, ಪೂರ್ತಿಯಾಗಿ ಮಾತು ಬಿಟ್ಬಿಟ್ಟಿದ್ದಾರೆ. ಸರಿ ಹೋಗುತ್ತೆ ಬಿಡಮ್ಮ. ಆಗ ನೋಡಕ್ ಹೋದ್ಲೆ ಜಾನಕಿ ಲಂಕೆಯಲ್ಲಿದ್ದಾಗ ಶ್ರೀರಾಮಚಂದ್ರ ಎಷ್ಟೋ ವರ್ಷಗಳು ಮಾತು ಬಿಟ್ಟಿದ್ದ. 15 ದಿನದಿಂದ ಬರೀ ಸೊನ್ನೆಲೆ ಜೀವನ ಆಗ್ಬಿಟ್ಟಿದೆ. ನೀರ್ ಬೇಕು, ಊಟ ಬೇಕು, ಎಲ್ಲ ಸೊನ್ನೆಲೆ. ಈ ಮುತ್ತು ಗಿತ್ತು ಬೇಕಾದ್ರೆ ಅದನ್ನ ಸನ್ನೆನಲ್ಲಿ ಅಂತ ಕೇಳ್ತಾರೆ. ನೀವು ತೆಪ್ಪ ಕೂತ್ಕೊಳ್ಳಿ. ಅದು ಇಲ್ಲ, ಎಲ್ಲ ನಿಂತೋಗಿದೆ. ಅದು ನೋಡಿ ಜಾನಕಿ ಅವರೇ, ಸ್ವಲ್ಪ ತಪ್ಪು ನಿಂತ್ಕೊಳ್ಳಲ್ಲ. ಅದಕ್ಕೆ ಒಂದು ಬಲವಾದ ಕಾರಣ ಇದೆ. ಆ ಕಾರಣ ಏನು ಅಂತ ನಾನು ಬಿಡಿಸಿ ಹೇಳ್ತಾ ಹೋಗ್ತೀನಿ. ನೀವು ಸುಮ್ಮನೆ ಕೇಳಿಸ್ಕೊತಾ ಹೋಗಿ. ಅಭಿ, ಇದು ಡಿಸ್ಕಷನ್ ಕ್ಲಾಸ್ ಅಲ್ಲ, ಮಹಿಳಾ ಸಂಘದ ಮೀಟಿಂಗು. ನೀವು ಮತ್ತೆ ಯಾಕ್ರಿ ಬಂದ್ರಿ? ಅವ್ರ ವಿಷಯನೇ ಏನು ಅಂತ ಗೊತ್ತಿಲ್ಲ, ಹಾಗಾಗಿ ನಾವು ಅದ್ರ ಮೇಲೆ ಬೆಳಕನ್ನ ಚೆಲ್ತಾ ಇದೀವಿ. ನೀವೇನು ಚೆಲ್ಲೋದು ಬೇಕಾಗಿಲ್ಲ, ಜಸ್ಟ್ ಕೀಪ್ ಕ್ವೈಟ್. ನೀವೇ ಹೇಳಿ ಚಾಚಿ ಅವ್ರೆ, ಅಂಥ ಗಂಡನ ಕಟ್ಕೊಂಡು ನಾ ಹೇಗ್ ಬಾಳ್ಲಿ? ಜಾನಕಿ ಅವರೇ, ಯು ಡೋಂಟ್ ವರಿ. ನಿಮ್ ಗಂಡ ರಾಮಚಂದ್ರನ ಕರೆಸಿ ನಾವು ಅವ್ರಿಗೆ ಫೈನ್ ಹಾಕ್ತೀವಿ. ಯಾರು ಆ 4ನೇ ಕ್ಲಾಸ್ ಅಲ್ಲಿ ಇದ್ರಲ್ಲ ರಾಮಚಂದ್ರ ತಾನೆ? ಸರಿ, ಅದೇನು ಹಾಕ್ತೀರಾ ಹಾಕಿ, ನಾನು ನೋಡ್ತೀನಿ. ಚಂದ್ರ, ರಾಮಚಂದ್ರ. ಲೇ ಪಾಂಡ್ರಂಗ, ನನ್ ಬೆನ್ನಿಗೆ ಚೂರಿ ಹಾಕ್ಬೇಡು. ವನವಾಸ ಏನಿದ್ರು ಆ ರಾಮನಿಗೆ ಇರ್ಲಿ. ಆ ರಾಮಂದ್ ಏನಿದ್ರು ಬರೀ ವನವಾಸ ಕಣೋ. ನಿಂದ ಯಾವ್ದು ಇದು ಕರ್ಮ? ಆ ವನವಾಸ ಜೊತೆ ಉಪವಾಸನ ಸೇರ್ಕೊಂಡ್ಬಿಟ್ಟಿದೆಯಲ್ಲ. ಏನು ಹೇಳ್ತಾ ಇದೀಯಾ? ನೋಡ್ತಾ ಇದ್ರೆ ದುಃಖ ಅನ್ನೋದು ಮುಮ್ಮಿಸ್ಕೊಂಡ್ ಬರ್ತಾ ಇದೆ ಕಣ. ನೀನ್ ನಂಗೆ ಗಟ್ಟಿಯಾಗಿ ತಪ್ಪಿಕೊಂಡು ಕಣ್ಣು ಹಾಕ್ಬಿಡ್ಬೇಕು ಅಂತ ಅನಿಸ್ತಾ ಇದೆ. ಏನಾಯ್ತಾ ಪಾಂಡು? ಅದು ಹೆಂಡತಿ. ನಿನ್ ಹೆಂಡತಿ ಸರಿ ಇಲ್ವಾ? ನನ್ನ ಹೆಂಡತಿ ಅಲ್ಲಪ್ಪ, ನಿನ್ನ ಹೆಂಡತಿ. ಏನ್ ಹೇಳ್ತಾ ಇದೀಯೋ? ಈಗ ನೋಡ, ಒಂದು 4 ಜನ ಮಹಿಳಾ ಸಂಘದ ಮಹಿಳಾ ಮಣಿಗಳು ನಿನ್ ಸುತ್ತ ನಿಂತ್ಕೊಂಡು ನಿನಗೆ ಕ್ಲಾಸ್ ತಗೊಂಡು ಚಿತ್ರಹಿಂಸೆ ಕೊಟ್ರೆ ಹೇಗ ಅನಿಸುತ್ತೆ? ಅದು ಹೇಗೋ ಸಾಧ್ಯ? ನಿನಗೆ ಕೇಡ್ಗಾಲ ಶುರು ಆಗ್ಬಿಟ್ಟಿದೆ ಕಣ. ನೀನು ಮನೆಯಲ್ಲಿ ನಿನ್ನ ಹೆಂಡತಿ ಜೊತೆ ಮಾತಾಡ್ತಾ ಇಲ್ವಂತೆ. ಏನೋ ಸಣ್ಣ ಪುಟ್ಟ ವಿಷಯಕ್ಕೆ ಅವ್ಳು ಸಿಟ್ ಮಾಡ್ಕೊಂಡ್ಲು, ನಾನು ಸಿಟ್ ಮಾಡ್ಕೊಂಡೆ, ಮಾತು ನಿಂತು ಹೋಯ್ತಪ್ಪ. ನಿಲ್ಲಿಸಬಾರ್ದು. ಅದು ನೋಡೋ ಚಂದ್ರ, ರಾಮಚಂದ್ರ, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಾವು ಗಂಡಸರಿದ್ದೀವಲ್ಲ, ನಾವೇನೇ ಮಾಡಿದ್ರು ದೊಡ್ಡದಾಗಿ ಕಾಣಿಸುತ್ತೆ ಕಣ. ಹೆಂಗಸರು ಏನೇ ಮಾಡಿದ್ರು ಚಿಕ್ಕದಾಗಿ ಕಾಣಿಸುತ್ತೆ. ನಿನ್ನ ಹೆಂಡತಿ ತಾನೆ, ನೀನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಿತ್ತು. ಈಗ ಅಂತದ್ ಏನಾಯ್ತು? ಈಗ ನೋಡು, ನಿನ್ನ ಹೆಂಡತಿ ಬಂದು ನನ್ನ ಹೆಂಡತಿ ಹತ್ರ ಗೋಳು ಅಂತ ಗೋಳನ್ನು ತೋಡ್ಕೊಂಡು, ನಮ್ಮ ಹೆಂಡ್ರು ಹೆಸರು ಗಳಿಸೋದಕ್ಕೆ ಇದೇ ಒಳ್ಳೆ ಚಾನ್ಸ್ ಅಂತ ಈ ವಿಷಯನ ಮಹಿಳಾ ಸಂಘದಲ್ಲಿ ಮಂಡನೆ ಮಾಡೋಣ. ಈಗ ಆ ಮಹಿಳಾ ಸಂಘದ ಮಹಿಳಾ ಮಣಿಗಳೆಲ್ಲ ನಿನ್ನ ವಿರುದ್ಧ ದಂಗೆ ಎದ್ದು ಬಿಟ್ಟಿದ್ದಾರಪ್ಪ. ನಿನ್ನ ವಿರುದ್ಧ ಘೋಷಣೆ ಕೂಗ್ತಾರೆ, ನಿನ್ನ ಫೋಟೋಗೆ ಚಪ್ಪಲಿ ಹಾರ ಹಾಕ್ತಾರೆ, ನಿನ್ನ ದರ ಅಂತ ಹೇಳ್ಕೊಂಡೋಗಿ ಕಂಬಕ್ಕೆ ಕಟ್ಟಿ ಚಾವಟಿಯಿಂದ ಹೊಡಿತಾರೆ. ಅಷ್ಟೇ ಯಾಕೋ, ಅವ್ರು ಇನ್ನೂ ರೈಸ್ ಆಗ್ಬಿಟ್ರು ಅಂದ್ರೆ ನಿನ್ನ ತಗೊಂಡೋಗಿ ಸಮುದ್ರಕ್ಕೆ ಬಿಸಾಕ್ಬಿಡ್ತಾರೆ. ಅವ್ರು ಕೇಳೋ ಎಲ್ಲಾ ಪ್ರಶ್ನೆಗಳಿಗೂ ನೀನು ಉತ್ತರ ಕೊಡ್ಲೇಬೇಕಾಗತ್ತಪ್ಪ. ಈಗಲಾಗುತ್ತಾ? ಏಯ್, ಹೆಂಡತಿ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಕೈ ಹಿಡ್ದವಳು. ಕೈ ಹಿಡಿದ ಹೆಂಡತಿಗೆ ಈ ರೀತಿನ ಮಾಡೋದು? ನಾನು ಯಾವ ತಪ್ಪು ಮಾಡ್ಲಿಲ್ಲ. ಯಾವ ತಪ್ಪು ಮಾಡಿಲ್ವಾ? ತಾಯಿಯಾಗಿ, ಭೂಮಿಯಾಗಿ, ದೇವಿಯಾಗಿ ಕಾಪಾಡುವಂತ ಹೆಣ್ಣನ್ನ ಮಾತಾಡಿಸಿ ಅವಮಾನ ಮಾಡ್ತೀನೋ? ಮುಚ್ಚೋ ಬಾಯಿ. ಹೆಂಡತಿ ಮಾತು ಕೇಳ್ದಿರೋ ನಿನ್ನಂತ ಪ್ರಾಣಿ ಈ ಭೂಮಿ ಮೇಲೆ ಬದುಕಬಾರ್ದು. ರೀ ಪದ್ಮಜ, ನಿಂತ್ಕೊಂಡು ಏನ್ರಿ ಮಾಡ್ತಾ ಇದ್ದೀರಾ? ಅದನ್ನ ತಗೊಂಬ ನಿನ್ ತಲೆ ಮೇಲೆ ಹಾಕ್ರಿ.
ಚಂದ್ರ ರಾಮಚಂದ್ರ ನೀನು ಕಲ್ಪನೆ ಮಾಡ್ಕೊಂಡೆ ಬೇಡ ಅಂದ್ಬಿಟ್ರೆ ಕತೆ ಹೆಂಗಪ್ಪ? ಪಾಂಡ್ರಂಗ ಆ ವಿಚಿತ್ರವಾದ ಸನ್ನಿವೇಶ ನೆನೆಸ್ಕೊಂಡ್ರೆ ಭಯಂಕರವಾಗಿತ್ತು ಕಣೋ. ಇನ್ನು ವಾಸ್ತವಕ್ಕೆ ಬಂದ್ಬಿಡ್ತು ಅಂದ್ರೆ ನಿನ್ನ ಕತೆ ತಿಥಿ ಆಗ್ಬಿಡುತ್ತೆ ಕಣ. ಈಗ ನೋಡ, ಮಹಿಳಾ ಸಂಘದ ಒಂದು 4 ಜನ ಮಹಿಳಾ ಮಣಿಗಳು ನಿನ್ ಸುತ್ತ ಅಟಕಾಯಿಸ್ಕೊಂಡ್ಬಿಟ್ರೆ ಹೆಂಗಿರುತ್ತೆ? ಪಾಂಡ್ರಂಗ ನಿನ್ನ ಸ್ನೇಹಿತ ಅಲ್ವಾ, ಏನಾದ್ರು ಸಹಾಯ ಮಾಡೋ. ಯೋಚನೆ ಮಾಡ್ಬೇಡ ಕಣ. ಈಗ ನೋಡು, ನಾನ್ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ, ನಿನ್ನ ಕಷ್ಟ ಬೇರೆ ಅಲ್ಲ, ನನ್ನ ಕಷ್ಟನೂ ಬೇರೆ ಅಲ್ಲ, ನನ್ನ ಹೆಂಡತಿ ಬೇರೆ ಅಲ್ಲ, ನಿನ್ನ ಹೆಂಡತಿನೂ ಬೇರೆ ಅಲ್ಲ. ಏನು ಹೇಳ್ತಾ ಇದೆಯಾ? ಅಂದ್ರೆ ತೊಂದರೆ ಕೊಡ್ತಕ್ಕಂಥ ಎಲ್ಲ ಹೆಂಡತಿರು ಒಂದೇ ಅಂತ ನಾನು ಹೇಳಕ್ ಹೊರಟಿದ್ದೀನಿ ಕಣ. ನೋಡ, ನಾನೇ ನನ್ನ ಹೆಂಡತಿ ಕೇರ್ ಮಾಡಲ್ಲ, ನೀನ್ ಯಾಕೆ ಕೇರ್ ಮಾಡ್ತೀಯ? ನಾನು ನಿನ್ನ ಹೆಂಡತಿ ಕೇರ್ ಮಾಡಲ್ಲ ಕಣ. ನೀನು ನಿನ್ನ ಹೆಂಡತಿ ಕೇರ್ ಮಾಡಬೇಡ ಅಂತ ನಾನು ಹೇಳ್ತಾ ಇರೋದಪ್ಪ. ನೋಡ, ನನ್ನ ಹೆಂಡತಿ ಏನಾದ್ರು ಕೇಳಿದ್ರೆ ಸ್ಪಷ್ಟವಾಗಿ ಹೇಳ್ಬಿಡು, ಇದು ನನ್ನ ವೈಯಕ್ತಿಕ ವಿಚಾರ, ಇದು ನನ್ನ ವೈಯಕ್ತಿಕ ವಿಚಾರ, ಇದು ನನ್ನ ಸಂಸಾರ, ಇದು ನನ್ನ ಸಂಸಾರ, ಇದರಲ್ಲಿ ಯಾವುದೇ ಕಾರಣಕ್ಕೂ ನೀವು ಮೂಗು ತೂರಿಸಬೇಡಿ, ಇದರಲ್ಲಿ ಯಾವುದೇ ಕಾರಣಕ್ಕೂ ನೀವು ಮೂಗು ತೋರಿಸಬೇಡಿ ಅಂತ ಹೇಳ್ಬಿಡು. ಯಾವ್ದಕ್ಕೂ ನೀನು ಜಗ್ಬೇಡ, ಬಗ್ಬೇಡ, ಕುಗ್ಬೇಡ, ತಗ್ಬೇಡ. ಇದೇ ತರ ಇನ್ನು ಯಾವ್ದನ್ನ ಪ್ರಾಸ ಇದ್ರೆ ಹಾಕೊಂಡು ಹೇಳ್ಬಿಡ. ಮುಂದಕ್ಕೆ ಏನಾಗುತ್ತೆ ಅಂತ ನಾನು ನೋಡ್ಕೊತೀನಿ. ಜಾನಕಿ, ನಿನ್ ಹಸ್ಬೆಂಡ್ ಬಂದ ತಕ್ಷಣ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ನಿಂತ್ಕೊಂಡ್ಬಿಡ್ಬೇಡ, ಕೂತ್ಕೊಂಡೇ ಇರೋ. ಆದ್ರೆ ಅವ್ರು ನನ್ ಗಂಡ. ಇರಬಹುದು, ಆದ್ರೆ ನಿನ್ ಗಂಡ ಈಗ ಆರೋಪಿ. ನಮಸ್ಕಾರ ಮೇಡಮ್. ಏನೋ ಬರೋಕ್ ಹೇಳಿದ್ರಲ್ಲ? ಹೆಸರು ನೋಡಿದ್ರೆ ರಾಮಚಂದ್ರ, ರಾವಣನ್ ಗಾಳಿ ಬೀಸ್ದಾಗಿದೆ. ನನ್ನ ಹೆಂಡತಿ ಹೆಸರು ಜಾನಕಿ, ಆದ್ರೆ ಮಂಡೋದರಿನ ಕಟ್ಕೊಂಡಿದ್ದೀನಲ್ಲ ಅಂತ ನನಗೂ ಅನಿಸ್ತಾ ಇದೆ. ಮಾತಿಗೆ ಮಾತು ಸೇರಿಸಬಾರ್ದು. ನೀವು ನನ್ನನ್ನು ರಾವಣ ಮಾಡಿದ್ರೆ ನನ್ನ ಹೆಂಡತಿ ಮಂಡೋದರಿ ತಾನೇ ಆಗ್ಬೇಕು. ಜಾಜಿ ಅವ್ರೆ, ನಿಮ್ ಹೋಲಿಕೆ ಸರಿ ಇಲ್ಲ, ಬಿಟ್ಬಿಡಿ. ಸರಿ, ಬಿಟ್ಬಿಡ್ತೀನಿ. ನೋಡಿ, ಗಂಡ ಹೆಂಡತಿ ಮಧ್ಯೆ ಏನೇನು ಸರಿ ಇಲ್ಲ ಅಂತ ಗೊತ್ತಾಯ್ತು. ಇನ್ಮೇಲಾದ್ರೂ ಗಂಡ ಹೆಂಡತಿ ಅನ್ಯೋನ್ಯವಾಗಿರಿ. ಅದನ್ನ ಕೇಳಕ್ ನೀವ್ ಯಾರ್ರಿ? ಇದು ನನ್ ಸಂಸಾರ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನನ್ ಬೆಡ್ರೂಮ್ ವಿಷಯಕ್ಕೆ ಬೇರೆ ಯಾರಾದ್ರೂ ಬಾಯಿ ಹಾಕಿದ್ರೆ ಬರೆ ಹಾಕ್ಬಿಡ್ತೀನಿ ಅಷ್ಟೇ. ಹಲೋ, ಎಕ್ಸ್ಕ್ಯೂಸ್ ಮೀ. ಈ ಜಾನಕಿ ನಮ್ಮ ಮಹಿಳಾ ಸಂಘದ ಮೆಂಬರು. ನಾನು ಮಹಿಳಾ ಸಂಘದ ಪ್ರೆಸಿಡೆಂಟ್ ಆಗಿ ಇವ್ರ ಸಮಸ್ಯೆನ ಸಾಲ್ವ್ ಮಾಡ್ಬೇಕಾಗಿರೋದು ನನ್ನ ಕರ್ತವ್ಯ. ನಿಮ್ ಗಂಡನ ಜೊತೆ ನೀವು ನೆಟ್ಟಿಗೆ ಸಂಸಾರ ಮಾಡಿದೀರಾ? ನಿಮ್ ಗಂಡನ ನೀವು ಕ್ಯಾರ ಎಂದಿದ್ದೀರಾ? ಒಂದಿನ ಆದ್ರೆ ಅವ್ರನ್ನ ಬೆಡ್ರೂಮ್ ಒಳಗೆ ಬಿಟ್ಟಿದ್ದೀರಾ? ಹೋಗ್ಲಿ, ಅವ್ರಿಗೊಂದು ಅಂತ ಒಂದು ಮುತ್ತು ಕೊಟ್ಟಿದ್ದೀರಾ? ಹೋಗಿ ನನಗೆ ಹೇಳಕ್ ಬರ್ತಾ ಇದ್ದೀರಲ್ರಿ, ನಿಮ್ ನಾಚಿಕೆ ಆಗಲ್ವಾ? ಅಲ್ಲ, ನನ್ ಗಂಡಂಗೆ ಇಷ್ಟೆಲ್ಲ ಧೈರ್ಯನೇ ಇರ್ಲಿಲ್ಲ. ಎಲ್ಲಿಂದ ಬಂತು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಅಸ್ಮಿತಾ, ಇದೇನು ನಮ್ಗೆ ಉಲ್ಟಾ ಹೊಡಿತಾ ಇದೆಯಲ್ಲ? ನಾವ್ ಇನ್ನೊಬ್ರು ಟೀಚ್ ಮಾಡೋಕ್ಕಿಂತ ಮುಂಚೆ ನಾವ್ ನೆಟ್ಟಿಗಿರ್ಬೇಕ್ರಿ. ಲೋಕಾಯುಕ್ತ ಲೀಡರು ಲೋಕದ ಕೈಲಿ ರೈಟ್ ಅನ್ಸ್ಕೊಂಡಿರ್ಬೇಕು. ಯಾಕೆ ಪೇಪರ್ ಓದಲ್ವಾ, ಟಿವಿ ನೋಡಲ್ವಾ? ಹಲೋ, ಎಕ್ಸ್ಕ್ಯೂಸ್ ಮೀ. ಅದು ಸರಕಾರ, ಇದು ಸಂಸಾರ. ನಿಮ್ಮ ಎಲೆಲೆ ಆನೆ ಸತ್ತು ಬಿದ್ದಿದೆ, ನನ್ನ ಎಲೆಲಿರೋ ನೊಣ ಎತ್ತಕ್ ಬರ್ತಾ ಇದೀರಲ್ಲ, ಜಾಣ ಇಲ್ವೇನ್ರಿ ನಿಮ್ಗೆ? ಮೊದ್ಲು ನಿಮ್ಮ ಎಲೆನ ಕ್ಲೀನ್ ಮಾಡ್ಕೊಳ್ಳಿ, ನಿಮ್ ಗಂಡನ ಬೆಡ್ರೂಮ್ ಒಳಗೆ ಬಿಟ್ಕೊಳ್ಳಿ, ಬೀಚಿ ತೋರಿಸಿ, ನೆಟ್ಗೆ ಸಂಸಾರ ಮಾಡಿ, ಆಮೇಲೆ ಕಂಡರ ಸಂಸಾರ ನೆಟ್ಗೆ ಮಾಡಿರಂತೆ. ಅದು ನನ್ನ ಪರ್ಸನಲ್ ಮ್ಯಾಟರ್. ಇದು ನನ್ನ ಪರ್ಸನಲ್ ಮ್ಯಾಟ್ರು. ಇಡೀ ಲೋಕನೇ ನಿಮ್ಮನ್ನ ನೋಡಿ ಪಕ್ಕ 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 ಅಂತ ನಗ್ತಾ ಇದೆ. ನಿಮ್ಮಂತ ಹೆಣ್ಣನ್ನ ಆ ಬ್ರಹ್ಮ ಹೆಣ್ಣು ಅಂತ ಯಾಕಾದ್ರೂ ಸೃಷ್ಟಿ ಮಾಡಿದ್ನೋ? ಏನಾದ್ರೂ ನನ್ ಮುಂದೆ ಬರ್ಬೇಕು ಅವನಿಗೆ. ರಾಮಚಂದ್ರ, ಬೇಡಪ್ಪ, ತಲೆ ನಿಂದು. ಇನ್ನೇನಮ್ಮ ಮಾಡ್ಲಿ ನಾನು? ನೀನು ವೀರ, ಶೂಲ, ಲಣಧೀರ. ಕೋಣನ ಮುಂದೆ ಚಿನ್ನಲೆ ಬಾರಿಸಬಾರ್ದು. ಹೋಗಪ್ಪ. ಹೋಗ್ತೀನಿ, ಆದ್ರೆ ಹೋಗೋಕ್ ಮುಂಚೆ ಒಂದು ಮಾತು ಹೇಳ್ತೀನಿ. ನನ್ನ ಸಂಸಾರದ ವಿಷಯದಲ್ಲಿ ಕಿತ್ತೋದವರೆಲ್ಲ ತಲೆ ಹಾಕಿದ್ರೆ ನಾನು ಸುಮ್ಮನೆ ಬಿಡೋದಿಲ್ಲ. ಅವ್ರನ್ನ ತುಂಡು ತುಂಡಾಗಿ ಕತ್ತರಿಸಿ ಉಪ್ಪು ಖಾರ ಹಾಕ್ಬಿಡ್ತೀನಿ ಅಷ್ಟೇ. ನಾನು ಯಾರಿಗೂ ಬಗ್ಗಲ್ಲ ಜಗ್ಗಲ್ಲ. ನನ್ನ ಹೆಸರು ರಾಮಚಂದ್ರ. ನನ್ನ ತಂಟೆಗೆ ಏನಾದ್ರು ಬಂದ್ರೆ ಛಿದ್ರ ಬರ್ತೀನಿ. ಜಾಜಿ ಅವರೇ, ನೀವು ದುಡುಕ್ ಬಿಟ್ರಿ ಅನ್ಸುತ್ತೆ. ಕೂಲಾಗಿ ಹ್ಯಾಂಡಲ್ ಮಾಡ್ಬೋದಾಗಿತ್ತು. ರಾಮಚಂದ್ರ ಅವರು ಡ್ರಿಂಕ್ ಮಾಡ್ಕೊಂಡು ಬಂದಿದ್ರು ಅನ್ಸುತ್ತೆ. ಇಲ್ಲ, ನನ್ ಗಂಡಂಗ್ ಕುಡಿಯೋ ಅಭ್ಯಾಸನೇ ಇಲ್ಲ. ಯಾಕೆ ಬಾಲ ಬಿಚ್ಚಿದ್ರು? ಪದ್ದು ಇಟ್ಲಾ, ಮೊದ್ಲು ಆ ಬಾಲನ ಕಟ್ ಮಾಡ್ರ. ಸುಮ್ನೆ ಬಾಲ ಕಟ್ ಮಾಡಕ್ಕಾಗತ್ತಾ? ನಿಮ್ಮಿಬ್ರು ಹೋಗುತ್ತೆ, ನನ್ ಗೊತ್ತಿಲ್ಲ. ಟೇಕ್ ದಿಸ್ ಅಂಡ್ ಗೋ. ರಾಮಚಂದ್ರ, ಪರವಾಗಿಲ್ಲ ಕಣ, ನೀನು ಮೊದಲನೇ ಟೆಸ್ಟಲ್ಲೇ ಪಾಸ್ ಆಗ್ಬಿಟ್ಟೆ. ಈಗ ಜೇಡಿ ಮಣ್ಣು ಮತ್ತು ಕೆಂಪು ಮಣ್ಣು ನಿನ್ನ ಮೇಲೆ ಅಟ್ಯಾಕ್ ಮಾಡಬೇಕು ಅಂತಾನೆ ಕಾಯ್ತಿರ್ತಾರೆ. ಅಲ್ಲಿ ನೋಡು, ಇವರು ಜಾಜಿ ಜೊತೆ ಯಾವಾಗಲೂ ಚೇಲಗಳ ತರ ಇರ್ತಾರಲ್ಲ. ಚೇಲಾಗಳ ತರ ಏನು ಬಂತು? ಇವರಿಬ್ರು ಚೇಲಾಗಳೇ. ಅವರು ನಿನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಕಾಯ್ತಾ ಇರ್ತಾರೆ. ನಿನ್ನ ಹುಷಾರ್ನಲ್ಲಿ ನೀನು ಇದ್ದು ಬಿಡು. ಅಲ್ಲ, ಅವ್ರು ನನ್ನ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತಾರೆ? ಯಾಕೆ? ಒಳ್ಳೆ ಪ್ರಶ್ನೆ ಕೇಳ್ದಪ್ಪ ನೀನು. ಆ ಜಾತಿ ಜಂಬಲ್ದಿಂದ ಅವ್ರನ್ನ ಎಕ್ಕ ಚಿಕ್ಕಿ ಬೈದ್ ಬಿಟ್ಟಿದ್ಯಲ್ಲಪ್ಪ. ಅವ್ರು ಇವ್ರಿಗೆ 200 ರೂಪಾಯಿ ಕೊಟ್ಟಿರ್ತಾರೆ. ಈ ಮುಂಡೆ ನಿನಗೆ ಬದುಕಬೇಕು ಅಂತಾನೆ ಕಾಯ್ತಿರ್ತವೆ. ಹೇಳಿದೀನಿ, ಇಷ್ಟರ ಮೇಲೆ ನಿನ್ನ ಇಷ್ಟ ಕಣಪ್ಪ, ನಾನು ಬೂತೀನಿ. ಏ ರಾಮಚಂದ್ರ, ನಿಂತ್ಕೊಳ್ಳಲೇ. ಏನೋ ಇತ್ತೀಚೆಗೆ ನೀನು ಸಿಕ್ಕಾಪಟ್ಟೆ ಮರಿತಾ ಇದ್ದಂತೆ. ನಮ್ಮ ಮನೆಗೆ ಬಂದು ನಮ್ಮ ಜಾಜ್ಯಕ್ಕೆ ಮೇಲೆ ರೋಪ್ ಹಾಕ್ತಿಯಲ್ಲ,
ನಮ್ಮ ಜಾಜಿ ಅದಕ್ಕೆ ನೀನು ಕಾಂಜಿ ಪಿಂಜಿ ಅನ್ಕೊಂಡಿದ್ಯಾ ನೀನು? ಲೇ ನಮ್ಮ ಜಾಜಿ ಅವರು ಒಂದೇ ಒಂದು ಫೋನ್ ಮಾಡಿದ್ರೆ ಸಾಕು ಚೀಫ್ ಮಿನಿಸ್ಟರ್ ಗಡ 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 ಅಂತ ನಡುಗು ಬಿಡ್ತಾರೆ. ಅಂಥದ್ರಲ್ಲಿ ನೀನು ನಮ್ಮನೆಗೆ ಬಂದು ನಮ್ಮ ಜಾಜಿ ಅವ್ರಿಗೆ ನಾನು ತಗ್ಗಲ್ಲ ಬಗ್ಗಲ್ಲ ಅಂತ ಹೇಳ್ತಲ್ಲ, ನಿನ್ನೆ ನೀನು ಟೈಗರ್ ಪ್ರಭಾಕರ್ ಅನ್ಕೊಂಡಿದ್ಯಾ? ಮೊನ್ನೆ ಏನಾಯ್ತು ಗೊತ್ತಾ? ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ನಮ್ಮ ಜಾಜಿ ಅದಕ್ಕೆ ಫೋನ್ ಮಾಡಿದಾಗ ಯಾಕೋ ಇಷ್ಟೊಂದು ಮಾತಾಡ್ತೀಯಾ, ಇಡೋ ಫೋನ್ ಅಂತ ನಮ್ಮ ಜಾಜಿ ಅದಕ್ಕೆ ಅಂದಿದ್ದಾರೆ. ಆ ವಿಷಯ ನಿನಗೆ ಗೊತ್ತಾ ರಾಮಚಂದ್ರ? ಇರ್ಲಿ, ಬರ್ತಾ ದಾರಿಲಿ ನಿಮ್ಗೆ ಯಾವ್ದು ಹುಚ್ಚನೆ ಕಟ್ತಾ ಹೇಗೆ? ಏನು ಮಾತಾಡ್ತಾ ಇದ್ದೆ ನೀನು? ಅಲ್ರ ಮಾಡೋಕ್ ನಿಮ್ಗೆ ಬೇರೆ ಕೆಲಸ ಇಲ್ವಾ? ಇಲ್ಲಪ್ಪ, ನಮ್ಗೆ ಯಾವ ಕೆಲಸನೂ ಇಲ್ಲ. ಏನಿವಾಗ? ಗಂಡ್ಸಿಗೆ ಕೆಲಸ ಭೂಷಣ ಅಂತಾರೆ, ಅದೇ ಇಲ್ಲ ಅಂದ್ಮೇಲೆ ನೀವ್ ಯಾವ ಸೀಮೆ ಗಂಡ್ಸ್ರು? ಇಲ್ಲಿಗೆ ನಾವು ಬಂದಿರೋದು ನಿನ್ನ ವಿಚಾರಿಸ್ಕೊಳ್ಳೋದಿಕ್ಕೆ, ನೀನು ನಮ್ಮನ್ನ ವಿಚಾರಿಸ್ಕೊಳ್ಳೋದಲ್ಲ. ಈಗ ಜಾಸ್ತಿ ಮಾತಾಡ್ತಾ ಇದ್ರೆ ನಿನ್ನ ಮೂಳೆನ ಪುಡಿ 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 ಮಾಡಿ ಮೂಟೆಗೆ ತುಂಬಿಸ್ಬಿಡ್ತೀನಿ. ಹೌದಾ ಹೌದಾ, ಒಂದ್ ನಿಮಿಷ ಇರಿ. ಜಿಮ್ರಾಜ ಬರೋ. ಅದೇನ್ಬಿಟ್ಟು ಗುಳಿ ಕರ್ಸ್ಬಿಟ್ಟವ್ರೆ. ಈ ಬಚ್ಚಗಳು ಯಾಕೋ ಲುಚ್ಚಗಳ ತರ ಆಡ್ತಾ ಇದಾರೆ. ಇವ್ರಿಗೆ ಸ್ವಲ್ಪ ಉಪ್ಪು ಖಾರ ಹಾಕಿ ಉಪ್ಪಿನಕಾಯಿ ಹಾಕೋಕ್ ಬರುತ್ತಾ? ಉಪ್ಪಿನಕಾಯಿ ಹಾಕಕ್ಕೂ ಬರುತ್ತೆ, ಚಿಂದಿ ಚಿತ್ರಾನ್ನ ಮಾಡಕ್ಕೂ ಬರುತ್ತೆ. ಮೊದ್ಲು ಉಪ್ಪಿನಕಾಯಿ ಹಾಕಿ ನೋಡು, ಅದನ್ನ ತಡ್ಕೊಂಡ್ರೆ ಆಮೇಲೆ ಚಿಂದಿ ಚಿತ್ರಾನ್ನ ಮಾಡುವೆ ಅಂತ. ಅಣ್ಣ ನೀನ್ ಮಾಡಿದ್ದೆ ಸರಿ ಅಣ್ಣ. ನೀನು ಉಗ್ದಿದ್ರೆ ಸರಿ ಅಣ್ಣ. ನೀನು ನಮ್ಮ ಮನೆಗೆ ಬಂದು ನಮ್ಮ ಜಾತಿ ಅದಕ್ಕೆ ಉಗ್ದಿದ್ದೆ ಸರಿ ಅಣ್ಣ. ಈಗ ನನ್ನ ಬಿಟ್ಬಿಡಣ್ಣ. ಸರಿ, ಇಬ್ರು ತೊಳಗಿ ಇಲ್ಲಿಂದ. ಜಾಜಿ ಅವ್ರೆ, ನಮಗೆ ಆ ರಾಮಚಂದ್ರನ್ ಸಾವಾಸ ಬೇಡ. ಅದ್ಯಾರ ಜಿಮ್ ರಾಜ ಅನ್ನೋ ರೌಡಿನ ನಮ್ಮೇಲ್ ಬಿಟ್ಟು ಮೈಕ ಎಲ್ಲ ಮುರಿದೋಗ ಮಾಡಿಸ್ಬಿಟ್ಟ. ವಿಟ್ಲಿಂಗಂತೂ ಮದ್ವೆ ಆಗಿದೆ, ಹಾಳಾಗೋಗ್ಲಿ. ಈ ಪದ್ದೋಗ್ ಮದ್ವೆ ಇರ್ಲಿ, ಮುಂಚೆ ಕೂಡ ಆಗಿಲ್ಲ. ಕೈಯೋ ಕಾಲೋ ಮುರ್ಕೊಂಡ್ರೆ ಇವನಿಗೆ ಹೆಣ್ಣು ಯಾರಿಗೆ ಕೊಡ್ತಾರೆ? ಸಂಸಾರ ಹೇಗ್ರಿ ಮಾಡ್ತಾನೆ? ಲೈಟ್ ಚಂಪ, ನಮ್ಮ ಜಾಜಿ ಅವ್ರಿಗೆ ನನ್ನ ಮೇಲೆ ಇಲ್ದಿರೋ ಕಳಕಳಿ ನಿನಗಿದೆಯಲ್ಲ. ಹೇಗಾದ್ರೂ ಮಾಡಿ ಈ ರಾಮಚಂದ್ರ ಬುದ್ಧಿ ಕಲಿಸ್ಬೇಕಲ್ಲ. ನನ್ ಗಂಡಂಗೆ ತುಂಬಾ ಜನ ರೌಡಿಗಳು ಪರಿಚಯ ಇದೆ. ಒಂದ್ ಕೆಲ್ಸ ಮಾಡೋಣ, ಅವ್ರಿಗೆ ಡಿವೋರ್ಸ್ ಅಂದ್ರೆ ತುಂಬಾ ಭಯ. ಸರಿ, ಹಾಗಾದ್ರೆ ನಾವು ಲಾ ಮುಖಾಂತರನೇ ಹೋಗೋಣ. ನನ್ ಗಂಡ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾನೆ, ಅವನ ಜೊತೆ ಬದುಕು ನಡೆಸೋದಕ್ಕೆ ನನ್ಗೆ ಇಷ್ಟ ಇಲ್ಲ, ಜೀವನಾಂಶ ಕೊಡ್ಸಿ ಅಂತ ಯಾವ್ದಾದ್ರು ಲಾಯರ್ನ ಹಿಡಿದು ನಿನ್ ಗಂಡಂಗೆ ಹೆದರ್ಸೋಣ. ಆಗ ನಿನ್ ಗಂಡ ದಾರಿಗೆ ಬರ್ತಾನೆ. ಮೇಡಮ್, ಡೈವರ್ಸ್ ಪೇಪರ್ ರೆಡಿ ಇದೆ. ಇದಕ್ಕೆ ನಿಮ್ಮ ಗಂಡನ ಕೈಲಿ ಸೈನ್ ಹಾಕ್ಸ್ಬೇಕಾ? ಇವ್ರ ಹೆಸರು ಜಾನಕಿ, ಇವ್ರ ಗಂಡನ ಹೆಸರು ರಾಮಚಂದ್ರ. ಅವ್ರ ಕೈಲಿ ಇದಕ್ಕೆ ಸೈನ್ ಮಾಡಿಸ್ಬೇಕು. ಸೈನ್ ಮಾಡಿಸ್ಬಿಟ್ಟು 1 ಲಕ್ಷ ರೂಪಾಯಿ ಕಾಂಪನ್ಸೇಷನ್ ಕೊಡಿ ಅಂತ ಹೇಳಿದ್ರೆ ಸಾಕು, ಅವ್ರು ಹೆದರ್ಕೊಂಡು ನಮ್ ದಾರಿಗೆ ಬಂದ್ಬಿಡ್ತಾರೆ. ಓಹೋ, ಇದು ಆ ಥರ ಕೇಸಾ? ಎಕ್ಸಾಕ್ಟ್ಲಿ. ಯಾಕೆ ಮತ್ತೆ ನನ್ನನ್ನು ಕರೆಸಿದ್ದು? ರಾಮಚಂದ್ರ ಅಂದ್ರೆ ನೀವೇನ್ರಿ? ಹೌದು. ಈ ಜಾನಕಿ ನಿಮ್ಗೆ ಏನಾಗಬೇಕು? ಅದನ್ನ ನನ್ನನ್ನೇನ್ ಕೇಳ್ತೀರಾ? ಅವ್ರನ್ನೇ ಕೇಳಿ. ಹೇಳ್ತಾರ ನಿಮ್ಮನ್ನ, ನೀವು ಉತ್ತರ ಕೊಡ್ರಿ. ಅವಳು ನನ್ನ ಹೆಂಡತಿ. ಏನ್ರಿ, ನೀವು ಈಕೆಗೆ ಸಿಕ್ಕಾಪಟ್ಟೆ ಹೊಡಿತಿರಂತೆ, ಬಡಿತಿರಂತೆ, ಚಿತ್ರ ಹಿಂಸೆ ಕೊಡ್ತಿರಂತೆ. ಅದಕ್ಕೆ ಇವರಿಗೆ ನಿಮ್ ಜೊತೆ ಸಂಸಾರ ಮಾಡಕ್ ಇಷ್ಟ ಇಲ್ವಂತೆ. ನನಗಿಂತ ಒಳ್ಳೆ ಗಂಡ ಅವಳಿಗೆ ಸಿಗ್ತಾನಂತ? ಅದು ಅವ್ರ ಇಷ್ಟ, ಉಳ್ಕೊಂತಾರ ಬಿಡ್ರಿ. ಸಾಧ್ಯನೇ ಇಲ್ಲ. ರಾಮಚಂದ್ರನಿಗಿಂತ ಒಳ್ಳೆ ಗಂಡ ಈ ಪ್ರಪಂಚದಲ್ಲೇ ಇಲ್ಲ ಅಂತ ಪುರಾಣ ಪುಸ್ತಕಗಳಲ್ಲಿ ಬರೆದಿದೆ. ಜಾಸ್ತಿ ಮಾತಾಕ್ರಿ. ಡೈವರ್ಸ್ ಪೇಪರ್ಗೆ ಸೈನ್ ಮಾಡಬೇಕು, ಒಟ್ಟು 6 ಸೈನು. 6 ಅಲ್ಲಂದ್ರೆ 60 ಸೈನ್ ಬೇಕಾದ್ರೂ ಮಾಡ್ತೀನಿ. ಮೊದ್ಲು ಆ ಪೀಡೆ ತೊಳಗಿದ್ರೆ ಸಾಕು. ಆದ್ರೆ ನೀವು ಅವ್ರಿಗೆ ಕಾಂಪನ್ಸೇಷನ್ ಅಂತ ಕೊಡ್ಬೇಕಾಗತ್ತೆ. ನೋಡಿ, ನನಗೆ ಒಂದು 10 ಲಕ್ಷ ರೂಪಾಯಿ ಸಾಲ ಇದೆ. ಆ ವಿಷಯ ನನ್ನ ಹೆಂಡತಿಗೂ ಗೊತ್ತು. ಅದ್ರಲ್ಲಿ ಅರ್ಧನ ಅವಳಿಗೆ ಕೊಟ್ಬಿಡ್ತೀನಿ, ತೀರಿಸ್ಕೊಂಡ್ಬಿಡ್ಲಿ. ಈಗ ಪೇಪರ್ ಕೊಡಿ, ಸೈನ್ ಹಾಕ್ತೀನಿ. ಬೇಡರಿ ಸೈನ್ ಹಾಕ್ಬೇಡ್ರಿ. ಯಾಕೆ ಹಾಕ್ಬಾರ್ದು? ಅಯ್ಯೋ, ನಾನ್ ನಿಮ್ಮನೇಲಿ ಕರ್ಸಿ ಡಿವೋರ್ಸ್ ಕೊಡಕ್ಕಲ್ಲ. ಏನ್ ಹೇಳ್ತಾ ಇದೀಯಾ? ಮಹಿಳಾ ಸಂಘದವರಿಗೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ಈಗ ಲಾಯರ್ನ ಕಳಿಸಿ ಹೆದರಿಸ್ತಾ ಇದೀಯಾ? ನಿನ್ ಜೊತೆ ನಾನು ಸಂಸಾರ ಮಾಡಲ್ಲ, ಹೊರಟೋರು. ಅಯ್ಯೋ, ಈ ಮಹಿಳಾ ಸಂಘದವ್ರನ್ನ ನಂಬ್ಕೊಂಡು ನಾನು ಹಾಳಾಗಿ ಹೋಗ್ಬಿಟ್ಟೆ ರೀ. ಹೇ, ತಾವು 4ನೇ ಕ್ರಾಸು ರಾಮಚಂದ್ರ ಅವರಲ್ವೇ? ಹೌದು, ನೀವು ಪಾಂಡ್ರಂಗ್ ತಾನೆ? ಹೌದೌದು, ಅದೆತ್ತಿದ್ರದು. ನೀವೇನು ನಮ್ಮ ಮನೆಯಲ್ಲೇ? ಅದು ಗಂಡ ಹೆಂಡತಿ ಮಧ್ಯೆ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬಂದು ಮಾತು ನಿಂತು ಹೋಯ್ತಪ್ಪ. ಅಷ್ಟಕ್ಕೆ ಲಾಯರ್ನ ಕಳಿಸಿ ಡಿವೋರ್ಸ್ ಕೇಳ್ತಿದ್ದಾಳು ನನ್ನ ಹೆಂಡತಿ. ತಪ್ಪು, ನಾನು ಒಪ್ಪಲ್ಲ ಅಂದ್ರೆ ನಮ್ಮ ತಾಯಿಗೆ ಒಪ್ಪಲ್ಲ. ಅಲ್ಲ ಕಣ್ರಿ, ಮಾತುಕತೆ ನಿಂತಿದೆ ಅಂದ್ಬಿಟ್ಟು ವಿಚ್ಛೇದನ ತಗೊಳ್ತಾ ಹೋದ್ರೆ ನಮ್ಮ ದೇಶದಲ್ಲಿ ಇಷ್ಟಕ್ಕಾಗಲೇ ಒಂದು 50% ಜನ ವಿಚ್ಛೇದನ ತಗೊಂಡ್ಬಿಟ್ಟಿರೋರು. ಅದು ನೋಡಿ ಜಾನಕಿ ಅವರೇ, ನಾನು ಹೀಗೆ ಹೇಳ್ತೀನಿ ಅಂತ ಅನ್ಯತಾ ಭಾವಿಸಬೇಡಿ. ಒಂದು ಉದಾಹರಣೆ ಕೊಟ್ಟರೆ ಹೇಳ್ಬಿಡ್ತೀನಿ. ನನಗೆ ಒಬ್ಬ ಸೋದರತ್ತೆ ಮತ್ತು ಸೋದರ ಮಾವ ಇದ್ರು. ಅವರ ಮೊದಲನೆಯ ರಾತ್ರಿ ನಮ್ಮ ಸೋದರ ಮಾವನಿಗೆ ಹಾಲು ತಗೊಂಡು ಹೋಗೋದು 2 ನಿಮಿಷ ತಡ ಆಯ್ತಂತೆ. ಅಷ್ಟಕ್ಕೆ ಸಿಟ್ಟು ಮಾಡ್ಕೊಂಡು ಒಬ್ರಿಗೊಬ್ರು ಮಾತಾಡೋದನ್ನೇ ಬಿಟ್ಬಿಟ್ರು. ಸರಿ, ಸುಮಾರು 20 ವರ್ಷಗಳ ಕಾಲ ಮಾತು ಬಿಟ್ರು. ಆದರೂ ಅವ್ರಿಗೆ 5 ಜನ ಮಕ್ಕಳು.
ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ? ಅಲ್ಲ, ತಾತ್ಪರ್ಯ ಇಷ್ಟೇ, ಗಂಡ ಹೆಂಡತಿ ಅಂದ ಮೇಲೆ ಅಲ್ಲಿ ಬರೀ ಮಾತುಕತೆ ಅನ್ನೋದು ಇದೆಯಲ್ಲ ಅದು ಮುಖ್ಯ ಆಗಲ್ಲ. ಈ ಪ್ರೀತಿ, ಈ ಪ್ರೇಮ, ಈ ಪ್ರಣಯ ಅನ್ನೋದು ಏನಿರುತ್ತಲ್ಲ ಅದು ಮಾತ್ರ ಮುಖ್ಯ ಆಗುತ್ತೆ ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಇಲ್ಲ ಪಾಂಡುರಂಗ, ನನ್ನ ಹೆಂಡತಿ ಯೋಗ್ಯತೆ ಏನಂದ್ರೆ ನನಗೆ ಗೊತ್ತಾಯ್ತು. ಇನ್ಮೇಲೆ ಇವಳು ಸಂಸಾರ ಮಾಡಕ್ ಆಗೋದಿಲ್ಲ. ಅದಕ್ಕೆ ಒಂದು ಸಿಂಗಲ್ ರೂಮ್ ಮಾಡ್ಕೊಂಡು ಸಿಂಗಲ್ ಆಗಿ ಇದ್ಬಿಡ್ತೀನಿ. ಅಯ್ಯೋ ರಾಮಚಂದ್ರ ಅವರೇ, ಯಾತಕ್ಕೆ ಯೋಚನೆ ಮಾಡ್ತೀರಾ? ನಮ್ದು ಅದೇ ಕತೆ. ನಾವು ಬಂದು ನಿಮ್ಮ ರೂಮಲ್ಲೇ ಇದ್ಬಿಡ್ತೀವಿ ಬಿಡಿ. ಯಾವುದೇ ಕಾರಣಕ್ಕೂ ಸಿಂಗಲ್ ರೂಮ್ ಮಾಡಬೇಡ್ರಿ, ಇರೋ ಮನೆಯಲ್ಲೇ ಒಟ್ಟಾಗಿದ್ಬಿಡೋಣ. ನನ್ನಿಂದ ತಪ್ಪಾಯ್ತು ರೀ, ಕ್ಷಮಿಸಿರಿ. ಪರಿವರ್ತನೆ, ಮನ ಪರಿವರ್ತನೆ ಅಂದ್ರೆ ಇದು ಕಂಡ್ರೆ. ನೋಡಿ ರಾಮಚಂದ್ರ ಅವರೇ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಹೆಂಡತಿ ಆದವಳು ಕ್ಷಮಿಸಿ ಅಂತ ಕೇಳ್ಬಿಟ್ರೆ ಸಾಕು, ನಾವು ಕ್ಷಮಿಸ್ಬಿಡ್ಬೇಕು. ಅದು ಗಂಡನಾದ ಕರ್ತವ್ಯ. ಅವರು ಕ್ಷಮಿಸಿದ್ದಾರೆ, ನಿಮ್ಮ ಜೊತೆ ಒಟ್ಟಿಗೆ ಇರ್ತಾರೆ ಬಿಡಿ. ಏನಮ್ಮ ನನ್ನ ಮುದ್ದಿನ ಸೊಸೆ, ಇನ್ನು ಮೇಲಾದ್ಲು ಕಂಡವರ ಸಂಸಾರನ ಸರಿ ಮಾಡೋಕ್ ಹೋಗದೆ ನನ್ನ ಮಗನ ಜೊತೆ ನೆಟ್ಟಿಗೆ ಸಂಸಾರ ಮಾಡ್ಕೊಂಡಿರ್ತೀಯೋ ಇಲ್ಲ ವಿಚ್ಛೇದನ ಕೊಡಿಸ್ಬಿಡ್ರು. ಅಭಿ, ಐ ಆಮ್ ರಿಯಲಿ ಸಾರಿ. ನನ್ನಿಂದ ದೊಡ್ಡ ತಪ್ಪಾಗೋಯ್ತು. ಇನ್ಮೇಲೆ ನಾನು ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಯಾವ ಫ್ಯಾಮಿಲಿ ತಂಟೆಗೂ ಹೋಗಲ್ಲ. ಒಂದು ವೇಳೆ ಹೋಗಿದ್ದೆ ಆದ್ರೆ ಆವತ್ತೇ ನನ್ನ ಮಗನ ಕೈಲಿ ವಿಚ್ಛೇದನ ಕೊಡಿಸ್ಬಿಡ್ತೀನಿ.